ಪ್ರೈಸ್ ದಿ ಲಾರ್ಡ್. ನೆಹೆಮಿಯ 8ನೇ ಅಧ್ಯಾಯ 10ನೇ ವಚನ. ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ವ್ಯಥೆಪಡಬೇಡಿರಿ. ಆಮೇನ್. ಇಲ್ಲಿ ದುಃಖಕ್ಕಿಂತ ಆತ್ಮಿಕ ಸಂತೋಷವು ನಿಜವಾದ ಮತ್ತು ದೈವಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂದು ಈ ವಚನವು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ನೆಹೆಮಿಯ 8ನೇ ಅಧ್ಯಾಯ 10ನೇ ವಚನದಲ್ಲಿ ಇದು ಒಂದು ಪ್ರಸಿದ್ಧ ಅಥವಾ ಮುಖ್ಯ ಬೈಬಲ್ ವಚನವಾಗಿದ್ದು, ಇದು ವ್ಯಥೆಪಡಬೇಡಿರಿ, ಕರ್ತನ ಆನಂದವು ನಿಮ್ಮ ಬಲವಾಗಿರುವುದು ಎಂಬುದಾಗಿ ವಾಕ್ಯವು ನಮಗೆ ಧೈರ್ಯಪಡಿಸುವಂಥದ್ದು, ಜೊತೆಗೆ ವಾಕ್ಯದೊಂದಿಗೆ ಮುಕ್ತಗೊಳ್ಳುವಂಥದ್ದಾಗಿದೆ. ಇಲ್ಲಿ ಇಸ್ರೇಲರು ಬ್ಯಾಬಿಲೋನ್ ಅನ್ನು ಗಡಿಪಾರುಗಳಿಂದ ಹಿಂದಿರುಗಿದ ನಂತರ ಯೆರೂಸಲೇಮಿನಲ್ಲಿ ಮಹತ್ವದ ಆತ್ಮಿಕವಾದ ಪುನರ್ಜೀವನ ಸಮಯದಲ್ಲಿ ಕ್ಷಣ ಸಂಭವಿಸುವಂಥದ್ದು ಮತ್ತು ವಾಕ್ಯವು ತಿಳಿಯಪಡಿಸುವಂಥದ್ದಾಗಿದೆ. ಕರ್ತನ ಆನಂದವು ನಮಗೆ ಬಲವಾಗಿರುವುದು ಅನ್ನೋದ ಈ ವಚನವು ನೋಡುವಾಗ, ಕರ್ತನೇ ನಮ್ಮ ಬಲ, ದೇವರು ಮತ್ತು ಆತನ ವಾಗ್ದಾನಗಳಲ್ಲಿ ಆನಂದವನ್ನು ಕಂಡುಕೊಳ್ಳುವುದು ಆತ್ಮೀಕ ಧೈರ್ಯವನ್ನು ಬರಿದಾಗಿಸುವ ಬದಲು ನಮಗೆ ಎಲ್ಲ ಒದಗಿಸಿಕೊಡುವಂಥದ್ದು ಎಂಬುದಾಗಿ ನಂಬುವುದು ಆಗಿದೆ. ಈ ವಚನ ಇದನ್ನು ಸಾಮಾನ್ಯವಾಗಿ ಕ್ಷಣಿಕ ಮಾನವ ಭಾವನೆಯಾಗಿ ಅರ್ಥೈಸಲಾಗುವುದಿಲ್ಲ. ಅದರ ಬದಲಿಗೆ ದೇವರ ಒಂದು ಪಾತ್ರ, ಕ್ಷಮೆ ಮತ್ತು ನಿಷ್ಠೆಯಲ್ಲಿ ಬೇರೂರಿರುವ ಆಳವಾದ ಶಾಶ್ವತ ವಿಶ್ವಾಸವಾಗಿ ಅರ್ಥೈಸಲಾಗುವಂಥದ್ದಾಗ ವಚನವಾಗಿದೆ. ಇಲ್ಲಿ ನಂಬಿಕೆಯುಳ್ಳವರು ಅಂದರೆ ಯೇಸುವಿನ ಮಕ್ಕಳಾದ ನಮಗೆ ತಮ್ಮ ಪ್ರಸ್ತುತ ಸಂದರ್ಭಗಳು ಅಥವಾ ಸುತ್ತಮುತ್ತಲಿನ ತೊಂದರೆಗಳನ್ನು ಲೆಕ್ಕಿಸದೆ ದೇವರ ಸನ್ನಿಧಿಯಲ್ಲಿ ಶಕ್ತಿಯನ್ನು ಕಂಡುಕೊಳ್ಳಲು ಪ್ರೋತ್ಸಾಹಿಸಲು ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಎಂಬುದಾಗಿ ವಚನವು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಆಮೇನ್. ಗ್ಲೋರಿ ಟು ಬಿ ಜೀಸಸ್.